ಚೈತ್ರ ಅವರು ವಿಭಿನ್ನವಾಗಿ ದೇವ್ರ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಎಲ್ಲಿ ಕಲ್ತ್ರಿ ಇದನ್ನ? ಇಲ್ಲ, ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ಮನೆಯ ವಾತಾವರಣನೇ ಆಗಿದೆ. ನಮ್ಮಮ್ಮನೂ ನಮ್ಮ ಮನೆ ಪೂರ್ತಿ ಧಾರ್ಮಿಕ ವಾತಾವರಣದಲ್ಲೇ ಇದ್ದಿದ್ದ ಕಾರಣಕ್ಕೆ, ಮತ್ತು ನಾವು ಕರಾವಳಿಯವರು, ಗೊತ್ತಿರೋವಂಥದ್ದೇ, ನಾವು ಸಹಜವಾಗಿ ಪೂಜೆ ಪುನಸ್ಕಾರ ದೇವರು ಅನ್ನೋದು ಬಂದೇ ಇರುತ್ತೆ. ಸೊ ಹಾಗಾಗಿ ಅದು ರೂಢಿಗತ ನನಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಅಭ್ಯಾಸ ಆಗಿ ಬಂದಿರೋವಂಥದ್ದು. ಅದಾದ ನಂತರ ಒಂದಷ್ಟು ಅನುಷ್ಠಾನಗಳನ್ನು ಕ್ರಮೇಣ ಒಂದು 8-10 ವರ್ಷದಿಂದ ಈಚೆಗೆ ಒಂದಷ್ಟು ಅನುಷ್ಠಾನಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದನ್ನಷ್ಟೇ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ. ಪರ್ಟಿಕ್ಯುಲರ್ ಆಗಿ ನಾನು ಯಾವ್ದ್ರ ಬಗ್ಗೆ ಕೇಳಿದೆ ಅಂದ್ರೆ, ನನಗೆ ಪೂಜೆ ಮಾಡ್ಕೊಂತೀರಾ, ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು. ಅದು ಪೂಜೆ ಅಲ್ಲ, ಅದೊಂದು ಆರಾ ಕ್ಲೆನ್ಸಿಂಗ್ ಅಂತ ಅದೊಂದು ಮೆಥಡ್. ನಾವು ಏನು ನಮ್ಮ ಆರಾನ ಕ್ಲೆನ್ಸ್ ಮಾಡ್ತೀವಿ, ಅದು ಎಲ್ಲ ವರ್ಗದ ಜನರು ಮಾಡ್ತಾರೆ. ಅಂದರೆ ಆ ಧರ್ಮ ಈ ಧರ್ಮ ಅಂತಿಲ್ಲ, ಎಲ್ಲರೂ ಮಾಡ್ತಾರೆ. ಸನಾತನ ಧರ್ಮ ಅದಕ್ಕೊಂಚೂರು ಜಾಸ್ತಿ ಮೌಲ್ಯ ಕೊಟ್ಟಿದೆ. ಬೇರೆ ದೇಶಗಳಲ್ಲಿ, ವಿದೇಶಗಳಲ್ಲಿ ಅದನ್ನು ಆರಾ ಕ್ಲೆನ್ಸಿಂಗ್ ಅಂತ ಕರೀತಾರೆ. ನಾವು ಪ್ರಭಾವಳಿ ಶುದ್ಧೀಕರಣ ಅಂತ ಕರಿತೀವಿ. ಸನಾತನ ಧರ್ಮವೇ ಮೊದಲು ಇದನ್ನು ಇದು ಮಾಡಿತ್ತು. ನೀವು ಬೇರೆ ವಿದೇಶಗಳಲ್ಲಿ ಇದ್ರ ಬಗ್ಗೆ, ಆಸ್ಟ್ರೇಲಿಯನ್ ಯೂನಿವರ್ಸಿಟಿಗಳಲ್ಲಿ ಇದ್ರ ಬಗ್ಗೆ ರಿಸರ್ಚ್ಗಳು ನಡೆದಿದೆ. ಯಾಕೆ ಇದು ಸ್ಪಿರಿಚುವಲಿ ಬಹಳ ಮುಖ್ಯ ಅಂತ, ನಮ್ಮ ಆರಾ ಕ್ಲೆನ್ಸಿಂಗ್ ಎಷ್ಟು ಮುಖ್ಯ. ನಾವು ಅದನ್ನು ಸಹಜವಾದ ಭಾಷೆಯಲ್ಲಿ ದೃಷ್ಟಿ ತೆಗೆಯೋದು ಅಂತ ಮಾತಾಡ್ತೀವಿ, ದೃಷ್ಟಿ ನಿವಾರಣೆ ಅಂತಲೋ ಇನ್ನೇನೋ ಮಾತಾಡ್ತೀವಿ. ಅದು ಬಹಳ ಮುಖ್ಯ ನಮಗೆ. ನಮ್ಮ ಎದುರುಗಡೆ ನಾವು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿಗಳ ಬಗ್ಗೆ ಮಾತಾಡ್ತೀವಿ, ಅದನ್ನು ನಂಬ್ತೀವಿ ಅಂತಂದರೆ, ನಿಮಗೆ ಏನು ಶಬ್ದಗಳ ಮೂಲಕ, ಗಾಳಿಯ ಮೂಲಕ, ನೀರಿನ ಮೂಲಕ ಅದನ್ನೆಲ್ಲ ಶುದ್ಧೀಕರಣ ಮಾಡುವಂಥ ಪ್ರೊಸೆಸ್ ಇದೆ. ನಾವು ದೇವಸ್ಥಾನದಲ್ಲಿ ಹೇಗೆ ದೇವರ ಮೂರ್ತಿಗಳಿಗೆ ಅಭಿಷೇಕ ಮಾಡ್ತೇವೆ, ಆರತಿ ಮಾಡ್ತೇವೆ, ದೀಪಾರಾಧನೆಗಳನ್ನು ಮಾಡ್ತೇವೆ, ಇವೆಲ್ಲವೂ ಕೂಡ ಮೂರ್ತಿಯ ಆರವನ್ನು ಶುದ್ಧೀಕರಣ ಮಾಡುವ ಪ್ರಕ್ರಿಯೆ ಆಗಿರುತ್ತೆ. ಹಾಗೆ ಮನುಷ್ಯನ ಒಳಗೊಂದು ಆತ್ಮ ಇದೆ, ಅದು ಭಗವಂತನ ಸ್ವರೂಪಿ. ಸೊ ನೀವು ಇನ್ನಷ್ಟು ಚೈತನ್ಯಶೀಲರಾಗಿ ಕೆಲಸ ಮಾಡಬೇಕು ಅಂತಿದ್ರೆ, ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎನರ್ಜಿ, ನೀವು ಇಲ್ಲೆಲ್ಲೋ ಹೋಗಿ ತಡೆ ಓಡಿಸ್ಕೊಳ್ತೀರಿ, ಮತ್ತೊಂದೇನೋ ಮಾಡ್ತೀರಲ್ಲ, ಸೊ ಆ ಥರದ ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್ ಇವತ್ತಿನ ಪರಿಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಎಲ್ರಿಗೂ ಅರ್ಥ ಆಗೋದಂದ್ರೆ ಅದು ಆರಾ ಕ್ಲೆನ್ಸಿಂಗ್ ಮೆಥಡು. ನಮ್ಮಲ್ಲಿ ಪ್ರಭಾವಳಿ ಶುದ್ಧೀಕರಣ ಅಂತೀವಿ, ದೃಷ್ಟಿ ನಿವಾರಣೆ ಅಂತೀವಿ. ಅದೆಲ್ಲವೂ ಕೂಡ ಆಧ್ಯಾತ್ಮದ ಅಡಿಯಲ್ಲೇ ಬರುತ್ತೆ, ಆಧ್ಯಾತ್ಮದ ಪ್ರಕ್ರಿಯೆ ಅಡಿಯಲ್ಲಿ ಬರೆಯುತ್ತೆ. ಚೈತ್ರ ಅವರು ಪದೇ ಪದೇ ದೇವ್ರ ಹೆಸರು ಹೇಳಿ, ದೇವ್ರಿಗೆ ಪತ್ರ ಬರಿತೀನಿ, ಚೀಟಿ ಬರಿತೀನಿ ಅಂತೇಳಿ, ಅಥವಾ ಹರಕೆ ಹೊರ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಬೇರೆ ಸ್ಪರ್ಧಿಗಳನ್ನ? ಇಲ್ಲ, ಯಾವತ್ತೂ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಲಿಲ್ಲ. ಎಲ್ಲರಿಗೂ ಗೊತ್ತಿರೋಂಥದ್ದು, ನನ್ನ ಪಾಡಿಗೆ ನಾನು ಪೂಜೆ ಮಾಡ್ಕೊಂಡಿರ್ತಿದ್ದೆ. ಯಾವತ್ತೋ ಒಂದಿನ ತ್ರಿವಿಕ್ರಮಣ್ಣನ ವಿಚಾರ ಬಂದಾಗ ಅವ್ರು ನನಗೆ ನಾಮಿನೇಷನ್ಗೆ ರೀಸನ್ ತೊಗೊಳ್ತಾರೆ. ಅಂದರೆ ನಾಮಿನೇಷನ್ ಮಾಡುವಾಗ ಅವ್ರು ನಿನ್ನ ಫಿಸಿಕಲ್ ಟಾಸ್ಕ್ನಲ್ಲಿ ವೀಕು, ನೀನು ಕೆಳಗಡೆ ಇದೆಯಾ, ನಾನು ಮೇಲ್ಗಡೆ ಇದ್ದೀನಿ ಅಂತ ಹೇಳಿರ್ತಾರೆ. ಅವತ್ತು ತುಂಬ ಬೇಜಾರಾಗಿರುತ್ತೆ. ಯಾಕಂದ್ರೆ ನಾನು ಮನೇಲಿ ತುಂಬ ಕ್ಲೋಸ್ ಇದ್ದಿದ್ದೆ ತ್ರಿವಿಕ್ರಮಣ್ಣನ ಜೊತೆಗೆ. ಆ್ಯಂಡ್ ಅವರು ತುಂಬ ಒಳ್ಳೆ ಸ್ಪಿರಿಚುವಲ್ ಪ್ರಾಕ್ಟೀಷನರ್, ಯಾರಿಗೂ ಗೊತ್ತಿಲ್ಲ. ನಾನು ತ್ರಿವಿಕ್ರಮಣ್ಣ ಅತಿ ಹೆಚ್ಚು ಮಾತಾಡಿದ್ದೀವಿ ಮನೆಯಲ್ಲಿ, ಮತ್ತು ಮಾತಾಡ್ತಿದ್ದೆಲ್ಲವೂ ಕೂಡ ಸ್ಪಿರಿಚುವಲ್ ರಿಲೇಟೆಡ್ ಮಾತುಗಳೇ ಆಗಿರ್ತಿತ್ತು. ಅವರು ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಾರೆ, ನಾನು ಒಂದಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಎನರ್ಜಿಗಳ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಬಹುಶಃ ಅದೆಲ್ಲ ಟೆಲಿಕಾಸ್ಟ್ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ತೀರಾ ವೈಯಕ್ತಿಕ ಆಗಿರೋ ಕಾರಣ ಟೆಲಿಕಾಸ್ಟ್ ಆಗಿರೋದಿಲ್ಲ. ಆದರೆ ಅತಿ ಹೆಚ್ಚು ನಾವಿಬ್ಬರು ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಹೀಗಿದ್ದವರು, ಗೊತ್ತಿದ್ದವರು ಅದನ್ನು ಮಾತಾಡೋದು ತುಂಬ ಬೇಜಾರಾಗಿತ್ತು. ಸೊ ಅವತ್ತೊಂದೆಲ್ಲೋ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇವತ್ತೇನು ಅವ್ರು ಹೇಳಿದ್ದಾರೆ, ಈ ನಾನು ಟಾಸ್ಕ್ನಲ್ಲಿ ಮೇಲಿದ್ದೇನೆ, ನೀನು ಕೆಳಗಡೆ ಇದೆಯಾ ಅಂತ ನನಗೆ ತೋರಿಸ್ಕೊಡು ನೀನು. ನನಗೂ ಆಗ ಅನ್ನಿಸ್ಬೇಕು, ನನಗೆ ಇದಕ್ಕೊಂದು ಸಮಾಧಾನ ಸಿಗಬೇಕು. ಹಾಗಿಲ್ಲ, ನಾನು ಶಕ್ತಿನೇ, ಈ ಶಕ್ತಿ ಅನ್ನೋದಕ್ಕೆ ಏನು ದೇಹದ ಸಾಮರ್ಥ್ಯವೇ ಮುಖ್ಯ ಅಲ್ಲ ಸೋಲು ಗೆಲುವಿಗೆ, ನಾನು ನೀನು ತೋರಿಸ್ಕೊಡು. ಅದು ನೆಕ್ಸ್ಟ್ ಡೇನೇ ರಜತ್ ಅವ್ರ ಟಾಸ್ಕಲ್ಲಿ ಅವರಿಬ್ಬರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆದರೆ ಅವ್ರು ತೊಗೊಂಡು ರೀಸನು, ಚೈತ್ರ ಅವರು ಇದರಲ್ಲಿ ಸ್ಟ್ರಾಂಗ್ ಇದ್ದಾರೆ, ಸೊ ಲೈಟ್ ವೆಯ್ಟ್ ಇರೋದ್ರಿಂದ ಈ ಟಾಸ್ಕಲ್ಲಿ ನಂಗೆ ಟಫ್ ಕಾಂಪಿಟೇಟರ್ ಅಂತ ಅನಿಸ್ತಾರೆ, ಹಂಗಾಗಿ ಹೊರಗಡೆ ಇಡ್ತೀನಿ. ಸೊ ನನಗೆ ಅದೆಲ್ಲ ನಿನ್ನೆ ಹಿಂಗೆ ಅಂದಿದ್ರು, ನಿನ್ನ ಫಿಸಿಕಲ್ ಟಾಸ್ಕಲ್ಲಿ ವೀಕು ಅಂದಿದ್ರು. ಇವತ್ತು ಅದೇ ತ್ರಿವಿಕ್ರಮನ ಆಟಕ್ಕೆ ತೊಗೊಂಡಾಗ ಅವ್ರಿಗೆ ಅವರಿರುವಾಗಲೇ ನನ್ನನ್ನು ಹೆದರ್ಕೊಂಡು ಸೋಲ್ತೀನಿ ಅನ್ನೋ ಭಯ ಹುಟ್ಟುತ್ತಲ್ಲ, ಇದು ನಂಗೆ ನಿಜವಾದ ಗೆಲುವು ಅನ್ನೋ ಕಾರಣಕ್ಕೆ ನಾನು ಅದನ್ನು ಹೇಳಿದ್ದೆ ಅಷ್ಟೇ. ಆ್ಯಂಡ್ ಅವ್ರು ತುಂಬ ಸ್ಪಿರಿಚುವಲ್ ಅಂತ ನನಗೆ ಗೊತ್ತು. ಸೊ ಅವ್ರಿಗೆ ಸುಮ್ಮನೆ ಹೇಳೋದಕ್ಕೆ ಏನೋ ಒಂದು ತಮಾಷೆ, ಒಂದು ವ್ಯಂಗ್ಯ ಮಾಡೋದಕ್ಕೋಸ್ಕರ, ಆ ತಮಾಷೆನೂ ಅಲ್ಲ, ವ್ಯಂಗ್ಯ ಮಾಡೋಕ್ಕೋಸ್ಕರ ಅದನ್ನು ಹಾಗೆ ಮಾತಾಡಿದ್ದೆ ಬಿಟ್ಟು ಬೇರೆ ಯಾವತ್ತೂ ಅದನ್ನು ಮಾತಾಡಿರಲಿಲ್ಲ. ಆದರೆ ಅವ್ರಿಗೆ ಅವ್ರಿಗೆ ಗೊತ್ತು, ನಾನು ತುಂಬ ನಂಬ್ತೀನಿ, ಅವರು ತುಂಬ ನಂಬ್ತಾರೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಅದನ್ನು ನೆಕ್ಸ್ಟ್ ಡೇ ನಾಮಿನೇಷನ್ಗೆ ತೊಗೊಳ್ತಾರೆ. ನಾಮಿನೇಷನ್ಗೆ ತೊಗೊಂಡು ಅವ್ರ ಜೊತೆನೇ ಟೀಮಲ್ಲಿ ಆಡಬೇಕಾಗಿ ಬರುತ್ತಲ್ಲ, ಅಷ್ಟಾದ್ಮೇಲೂ ನನಗೆ ಆಟ ಕೊಡೋದಿಲ್ಲ ಅನ್ನುವಾಗ ಸಹಜವಾದ ಕೋಪ ಇರುತ್ತೆ. ನಾನು ಎಲಿಮಿನೇಟ್ ಆಗೋದ್ರೆ ಖಂಡಿತ ನಾನು ಹೇಳ್ತೀನಿ ಅಂತ ಅಂದಿದ್ದೆ. ಬಟ್ ಅವ್ರಿಗೂ ಗೊತ್ತು, ಯಾಕಂದರೆ ನಾನು ಅತಿ ಹೆಚ್ಚು ಕ್ಲೋಸ್ ಇದ್ದೆ ತ್ರಿವಿಕ್ರಮಣ್ಣನ ಜೊತೆಗೆ ಇಡೀ ಮನೆಯಲ್ಲಿ. ಗೊತ್ತಿಲ್ಲ, ಹಾಗೆ ಆಗ್ತಿರಲಿಲ್ಲ. ಅದು ಬಿಟ್ಟರೆ ನಾನು ಎಲ್ಲ ನಿರ್ಧಾರಗಳನ್ನು ಹಾಗೆ ತೊಗೊಳೋದು. ನನಗೆ ಯಾವುದಾದ್ರೂ ಗೊಂದಲ ಅಂತ ಬಂದರೆ ಸಹಜವಾಗಿ ನಮ್ಮ ಕಡೆ ಕರಾವಳಿನಲ್ಲಿ ಪ್ರಸಾದ ನೋಡೋದು ಅಂತಿದೆ. ಏನಾದರೂ ಚಿಕ್ಕ ಪುಟ್ಟ ವಿಷಯಕ್ಕೆ, ಏನೋ ಒಂದು ಜಮೀನು ತೊಗೊಳ್ಬೇಕು, ಇನ್ನೇನೋ ಕೆಲಸಕ್ಕೆ ಹೋಗಬೇಕು ಅಂದರೂ ದೇವ್ರ ಕಡೆಯಿಂದ ಹೂ ತೆಗೆದು ಪ್ರಸಾದ ನೋಡ್ತೀವಿ, ಕಟ್ಟು ಬಂತ ಏನು ಸರಿ ಬಂತಂತ. ಅದೊಂದು ಪದ್ಧತಿ ಇದೆ. ನಾನು ಮನೆಯಲ್ಲಿ ಇರ್ಬೇಕಾದ್ರೆ ಮುಂಚಿಂದಲೂ ಅದನ್ನು ಇದು ಮಾಡ್ತೀನಿ. ಏನಾದರೂ ಗೊಂದಲ ಆದರೆ ದೇವ್ರ ಮುಂದೆ ಚೀಟಿ ಇಟ್ಟು ಯಾವುದನ್ನೂ ಒಂದು ಆಯ್ಕೆ ಮಾಡ್ತೀನಿ, ದೇವ್ರ ಇಚ್ಛೆ ಅಂತ ಮುಂದುವರಿತೀನಿ. ಆ ಥರದ ನಂಬಿಕೆಯಲ್ಲಿ ಇರುವವಳು. ಮತ್ತು ಪ್ರತಿಯೊಂದನ್ನು ನಾನು
ತೇನ ವಿನ ತೃಣಮಪಿನ ಚಲತಿ ಅನ್ನೋದನ್ನೇ ಭಾವನೆಯಾಗಿ ಇಟ್ಕೊಂಡು ಬದುಕಿದವಳು ನಾನು. ಅವನ ವಿನಃ ಯಾವುದೂ ನಡೆಯೋದಿಲ್ಲ ನಾನು. ಹಾಗಾಗಿ ಎಲ್ಲೋ ನಾವು ಆ ದೇವರ ಪಾದಕ್ಕೆ ಹಾಕಿ ನಂಬ್ತಾ ಇದ್ದ ಕಾರಣಕ್ಕೆ ಏನೋ ಬಹುಶಃ ನಾನು ಆ ಮನೆಯಿಂದ ನಡುವಲ್ಲೇ ಹೊರಗಡೆ ಬರಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದಾಗಲೂ ಕೂಡ ನನಗೆ ಈ ಥರ ದೇವ್ರ ಚೀಟಿ ಇಟ್ಟು ಪತ್ರ ಇಟ್ಟು ಅಂದರೆ ನಾನು ಈ ಭಗವಂತನನ್ನು ಭಾವನಾತ್ಮಕವಾಗಿ ಬಹಳ ನಂಬ್ತೀನಿ. ದೇವರು ಅಂದರೆ ಬರಿಯ ಪೂಜೆ ಹೂವು ಆರತಿ ಅಲ್ಲ, ಅದರಿಂದ ಆಚೆಗೆ ಮನಸ್ಸು ಭಗವಂತನ ಜೊತೆ ವಿಲೀನ ಆಗಿದ್ದರೆ ದೇವರು ನಿಮ್ಮ ಜೊತೆಗೆ ಸದಾ ಇರ್ತಾನೆ ಅನ್ನೋದನ್ನು ನಂಬ್ತೇನೆ. ಸೊ ಹಾಗಾಗಿ ನಿಮಗೇನು ಹೂವು ಮಂಗಳಾರತಿ ಮಾಡಿಯೇ ದೇವ್ರನ್ನ ಒಲಿಸ್ಕೊಳ್ಬೇಕು ಅಂತಿಲ್ಲ. ಸುಮ್ಮನೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬರೆದು ಕೊಟ್ರೆ ಸಾಕು, ಭಗವಂತಂಗೆ ತಲುಪತ್ತೆ ಅಂತ. ಸೊ ಆ ಭಾವನೆ ಅಷ್ಟೇ ನನಗೆ ಭಾಳ ಮುಖ್ಯ.